ಶಿಕ್ಷಣ ಮುಗಿಸಿದ ಕೂಡಲೇ ಹೆಚ್ಚಿನವರು ಉದ್ಯೋಗ ಅರಸುತ್ತಾ ಹೋಗುತ್ತಾರೆ. ಆದರೆ ಇಲ್ಲೊಬ್ಬ ಯುವಕ ಒಂದು ಹೊಸ ಕಂಪನಿಯನ್ನು ಸೃಷ್ಟಿಸಿ ಸಾವಿರಾರು ಮಂದಿಗೆ ಉದ್ಯೋಗ ನೀಡಿದ್ದಾನೆ. ಆ ಕಂಪನಿ ಯಾವುದು, ಆ ಕಂಪನಿಯ ವಿಶೇಷತೆ ಏನು ಅಂತೀರಾ? ಇಲ್ಲಿದೆ ಈ ಬಗ್ಗೆ ಒಂದು ಸ್ಟೋರಿ. ಸ್ವಂತ ಕಂಪನಿಯನ್ನು ಸ್ಥಾಪಿಸಿ ಸಾವಿರಾರು ಯುವಕರಿಗೆ ಉದ್ಯೋಗ ನೀಡಿದ ಯುವಕ. 7 ದೇಶ 17 ರಾಜ್ಯಕ್ಕೆ ಕಂಪನಿಯನ್ನು ವಿಸ್ತರಿಸಿದ ಛಲಬಿಡದ ಹಠವಾದಿ. ಬಡವರ ಕನಸಿನ ಆಸೆಗೆ ದಾರಿದೀಪವಾದ ಡ್ರೀಮ್ ಡೀಲ್. ಹೌದು, ಕನಸು ನನಸಾಗುವ ಉದ್ದೇಶದಿಂದ ರೂಪಿಸಲ್ಪಟ್ಟ ಸಂಸ್ಥೆಯೇ ಡ್ರೀಮ್ ಡೀಲ್ ಗ್ರೂಪ್. ಗ್ರಾಹಕರನ್ನೆಲ್ಲ ಒಂದೇ ಸೂರಿನಡಿ ಸೇರಿಸುವ ಯೋಜನೆಯೊಂದಿಗೆ ಡ್ರೀಮ್ ಡೀಲ್ ಗ್ರೂಪ್ ಅಸ್ತಿತ್ವಕ್ಕೆ ಬಂದಿದ್ದು, ಡ್ರೀಮ್ ಡೀಲ್ ಫರ್ನಿಚರ್, ಡ್ರೀಮ್ ಡೀಲ್ ಇಲೆಕ್ಟ್ರಾನಿಕ್ಸ್ ಮತ್ತು ಡ್ರೀಮ್ ಡೀಲ್ ಚಿನ್ನದ ಮಳಿಗೆಗಳನ್ನು ಹೊಂದಿದೆ. 7 ದೇಶಗಳಲ್ಲಿ ಹಾಗೂ ಭಾರತದ 17 ರಾಜ್ಯಗಳಲ್ಲಿ ಶಾಖೆಗಳನ್ನು ಹೊಂದಿರುವ ಈ ಸಂಸ್ಥೆಯ ಕಾರ್ಪೊರೇಟ್ ಆಫೀಸ್ ಮಂಗಳೂರಿನ ಜೆಪ್ಪಿನ ಮೊಗರಿನ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಉದ್ಘಾಟನೆಗೊಂಡಿದೆ. ಖ್ಯಾತ ತುಳು ಚಲನಚಿತ್ರ ನಟ ಭೋಜರಾಜ್ ವಾಮಂಜೂರು, ಎನ್ಎಸ್ಯುಐನ ಸುಹಾನ್ ಆಳ್ವಾ ಮತ್ತಿತರರು ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ಈ 4 ಫ್ಲೋರ್ಗಳು ಗೋಲ್ಡ್ದ, ಐತೊಟ್ಟಿಗೆ ಫರ್ನಿಚರ್ದ, ಎಲೆಕ್ಟ್ರಾನಿಕ್ದ, ಸ್ಕೀಮ್ದ. ಡ್ರೀಮ್ ಡೀಲ್ ಪನ್ನಗ ಆಯ್ತೊಂಜಿ ಡ್ರೀಮ್ ಪನ್ನಗ ಒಂಜಿ ಕನಸು, ಒಂಜಿ ಎಂದು ನಮ್ಮೊಂಜಿ ಡ್ರೀಮ್ ಆಸೆ ಐನ್ ಡೀಲ್ ಮಲ್ಪನಂಚಿನ ಸಂಸ್ಥೆನೇ ಡ್ರೀಮ್ ಡೀಲ್. ದೇವನಾಗ ಮನುಷ್ಯಗೆ ಮಸ್ತ್ ಒಂಜಿ ಆಸೆ ಅಪ್ಪಂಡು ಜೀವನಡು. ಪಾಪದ ಅವಾರ್ಡು, ಮಲ್ಲ ಅವಾರ್ಡು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವಾರ್ಡು ಮಾತ್ರ ಬಂದು ಆಸೆ ಪೋಡು. ಏನೋ ಇಲ್ಲು ಕಟ್ಟೋಡು, ಒಂಜಿ ಆತು ಬಂಗಾರ ತೆಪ್ಪೋಡು, ಒಂಜಿ ಆತು ಬೆಂದದ ಕಾಸು ಆವಡಿಂದ ಯಾನೊಂಜಿ ಸಮಾಜೋಡಿ ಎಡ್ಡು ಗಣ್ಯ ವ್ಯಕ್ತಿ ಆವಡು. ಆ ಡ್ರೀಮ್ನು ಯಶಸ್ವಿ ಮಲ್ಪೊಡಂದ ಪ್ರತಿ ಒಂಜಿ ಸಾಧನೆಗಳ ಒಂಜಿ ಡ್ರೀಮ್ ಉಪ್ಪುಣಿಗೆ ಯಾನು ದಾದ ಮಲ್ಪೊಂದಲ್ಲ ಒಂಜಿ ಏಮ್ ಉಪ್ಪುಣು, ಒಂಜಿ ಗುರಿ, ಸಾಧನದ ಗುರಿ. ಆ ಸಾಧನದ ಗುರಿದ ಮುಟ್ಟೋಡಂದ ಆಯಾಗಿ ಡ್ರೀಮ್ ಬೋರ್ಡ್ಗೆ ಯಾನು ಇಂಚೆನೇ ಆವೋಡು, ಇಂಚೆನೇ ಒಪ್ಪೋಡು ಸಮಾಜುಡಿ ಇಂಚೆ ಎಡ್ಡೆ ಪುದರ್ ಬರೋಡು, ಸಮಾಜುಡಿ ಸಾಧನೆ ಮಲ್ಪೋಡು ಪಂಪಿನಂಚಿನ ಡ್ರೀಮ್ ದೊಟ್ಟಿಗೆ ಈರು ಉಪ್ಪುಯರ ಅಕ್ಲಿಗೆ ಸಾಧನೆ ಮಲ್ಪರೆ ಆಪಡು, ತನ್ನ ಜೀವನೋಡು ಯಶಸ್ವಿಯಾದ ನಡಪೆರೆ ಸಾಧೆ ಆಪಡು. ಏನನ್ನಾದ್ರೂ ಒಂದು ಗಳಿಸಬೇಕು, ಮೊಟ್ಟ ಮೊದಲ ಜನರ ಪ್ರೀತಿ ಹಾಗೂ ವಿಶ್ವಾಸನ ಗಳಿಸುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಕೂಡ ಈ ಕಾಲದಲ್ಲಿ. ಆದ್ರೆ ಈ ಸುಹೇಲ್ ಮತ್ತು ತಂಡದವರು ಅದು ನೋಡಿದಾಗ ಅವರಲ್ಲಿ ಒಂದು ಛಲ ಇತ್ತು, ಏನನ್ನಾದ್ರೂ ನಾವು ಸಾಧಿಸ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಂಸ್ಥೆಯನ್ನ ಕೆಳಗಡೆ ಹೋಗ್ಲಿಕ್ಕೆ ಬಿಡಲ್ಲ, ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ನಾವು ಬೆಳೆಸ್ತೇವೆ ಅನ್ನೋದೊಂದು ಹಠವನ್ನು ನಾನು ನೋಡಿದೆ. ಇವತ್ತು ನನಗೆ ಕರೆ ಮಾಡಿ ಜಪ್ಪಿನ ಮಗುವಿನ ಬಳಿ ಒಂದು 5 ಅಂತಸ್ತಿನ ಒಂದು ಬಿಲ್ಡಿಂಗ್ ಅಲ್ಲಿ ನಮ್ಮ ಕಚೇರಿ ಆಗ್ತಾ ಇದೆ, ಫರ್ನಿಚರ್ ಶಾಪು, ಬಂಗಾಳದಲ್ಲಿ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಹೇಳಿದಾಗ ಅತ್ಯಂತ ಹೆಚ್ಚಿಗೆ ಖುಷಿ ಪಟ್ಟವನು ನಾನು. ಯಾಕಂತ ಹೇಳಿದ್ರೆ ಈ ಯುವಕರಲ್ಲಿ ಆ ದಿನ ನಾನು ಒಂದು ಛಲವನ್ನು ಕಂಡಿದ್ದೆ. ಇವತ್ತು ರಾಜ್ಯಾದ್ಯಂತ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಶಾಖೆಯನ್ನು ಹೊಂದಿ 35,000ಕ್ಕೂ ಅಧಿಕ ಮಂದಿ ಗ್ರಾಹಕರ ನಂಬಿಕೆ ಹಾಗೂ ವಿಶ್ವಾಸವನ್ನು ಪಡ್ಕೊಳ್ಳುವುದರಲ್ಲಿ ಇವರು ಸಫಲರಾಗಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಡ್ರೀಮ್ ಡೀಲ್ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು. ಬಹಳಷ್ಟು ಜನರಿಗೆ ಇವರು ಅವರ ಕನಸನ್ನ ಕಾಣುವಂತಹ ಒಂದು ಅವಕಾಶಕ್ಕೆ ಇವರು ಒಂದು ಬುನಾದಿಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಬಡವರಾಗಿರ್ಬೋದು, ಮಧ್ಯಮ ವರ್ಗದವರು, ಸೊ ನಾವೆಲ್ಲರೂ ಕೂಡ ಒಂದು ಮನೆಯನ್ನ ಹಾಗೂ ವಾಹನಗಳನ್ನ ಹಾಗೆ ಬಂಗಾರವನ್ನು ಪಡ್ಕೊಳ್ಳುವಂಥದ್ದು, ಸೊ ಇದೆಲ್ಲ ಕನಸನ್ನ ಕಾಣ್ತಾ ಇರ್ತೇವೆ. ಸೊ ಟು ಡ್ರೀಮ್ ಇಟ್ ಇಸ್ ನಾಟ್ ಎ ಸಿನ್. ಕನಸು ಕಾಣುವುದು ಯಾವುದೇ ಒಂದು ಕ್ರೈಮ್ ಅಲ್ಲ. ಆದ್ರೆ ಆ ಕನಸನ್ನ ನನಸು ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನ ಪಡಬೇಕು. ಆ ನಮ್ಮ ಪ್ರಯತ್ನವನ್ನ ಸಫಲ ಮಾಡಲಿಕ್ಕೆ ನಮ್ಮ ಜೊತೆ ಒಂದು ಡ್ರೀಮ್ ಸಂಸ್ಥೆ ಇದೆ. ಅಗತ್ಯ ಮನೆ ಬಳಕೆ ವಸ್ತುಗಳ ಖರೀದಿಗೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅತ್ಯುತ್ತಮ ಸಂಸ್ಥೆಯಾಗಿದ್ದು, ತಿಂಗಳಿಗೆ 1,000 ರೂಪಾಯಿನಂತೆ ಪಾವತಿಸಿ 20 ಕಂತುಗಳನ್ನು ಕಟ್ಟುವ ಮೂಲಕ ಕನಸಿನ ವಸ್ತುಗಳನ್ನು ಖರೀದಿಸಬಹುದು. ಅಲ್ಲದೆ ಗ್ರಾಹಕರಿಗೆ ಲಕ್ಕಿ ಡ್ರಾವನ್ನು ಮಾಡಲಾಗುತ್ತಿದ್ದು, ಇದರಲ್ಲಿ ಹಲವು ಮನೆಗಳು, ಕಾರುಗಳು, ಬೈಕ್ ಸಹಿತ ಹಲವು ವಸ್ತುಗಳು ದೊರೆಯುತ್ತವೆ. ಡ್ರೀಮ್ ಡೀಲ್ ಗ್ರೂಪ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿ ಆದರೆ ಇದೊಂದು ವಿಭಿನ್ನವಾದಂಥ ಯೋಜನೆ.
ಹಲವಾರು ಜನರಿಗೆ ಉದ್ಯೋಗ ನೀಡುವಂಥ ಒಂದು ಯೋಜನೆ. ಇದರ ಮುಖಾಂತರ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ರೆ, ನಾವು ಪದವೀಧರರಾದ ನಂತರ ಇನ್ನೊಬ್ಬರ ಹತ್ರ ಉದ್ಯೋಗ ಕೇಳುವುದಕ್ಕಿಂತ ನಾವು ಉದ್ಯೋಗ ನೀಡುವುದೇ ಲೇಸು ಅನ್ನುವಂಥ ಒಂದು ಮನೋಭಾವವನ್ನು ಇಟ್ಟುಕೊಂಡು ಒಂದು ವಿಭಿನ್ನ ರೀತಿಯ ಯೋಜನೆಯ ಮುಖಾಂತರ ನಾವು ಕರ್ನಾಟಕದಾದ್ಯಂತ ಈಗಾಗಲೇ ಒಳ್ಳೆಯ ರೀತಿಯ ಒಂದು ಹೆಸರನ್ನು ಗಳಿಸಿದ್ದೇವೆ. ಅದಕ್ಕೆ ದೇವರ ಆಶೀರ್ವಾದ ಮತ್ತು ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ನಾವು ಈಗಾಗಲೇ ದೊಡ್ಡ ಮಟ್ಟದ ಒಂದು ಹೆಸರನ್ನು ಗಳಿಸಲಿಕ್ಕೆ ಈಗಾಗಲೇ ನಾವು ಸಫಲರಾಗಿದ್ದೇವೆ ಅಂತ ಕೂಡ ನಾವು ಹೇಳ್ಬೋದು. ಅದೇ ರೀತಿ ಡ್ರೀಮ್ ಡೀಲ್ ಗ್ರೂಪ್ ಅಂದರೆ ಏನು, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳಿದೆ. ಡ್ರೀಮ್ ಡೀಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಆಗಿರಬಹುದು, ಡ್ರೀಮ್ ಡೀಲ್ ಫರ್ನಿಚರ್ಸ್ ಆಗಿರಬಹುದು, ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಆಗಿರಬಹುದು, ಡ್ರೀಮ್ ಡೀಲ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಆಗಿರ್ಬೋದು. ಸೊ ಇನಿಷಿಯಲಿ ನಾವೇನು ಮಾಡ್ತಾ ಇದ್ವಿ, ಯಾವುದೇ ಒಂದು ಪ್ರಾಡಕ್ಟನ್ನು ವ್ಯಾಪಾರ ಮಾಡುವಂಥದ್ದು ಕಷ್ಟ ಇರುವಂಥ ವಿಚಾರ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಪ್ರಾಡಕ್ಟ್ ಇಲ್ಲ ಅಂದರೂ ಕೂಡ ಇನ್ನೊಬ್ಬರ ಹತ್ರ ನೀವು ಟೈ ಅಪ್ ಮಾಡಿಕೊಂಡು ನೀವು ಅದನ್ನು ಒಳ್ಳೆ ರೀತಿಯ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಇಟ್ಕೊಂಡು ನೀವು ಅದನ್ನು ಮಾರ್ಕೆಟಿಂಗ್ ಮಾಡ್ಬೋದು, ವ್ಯಾಪಾರ ಮಾಡ್ಬೋದು ಅನ್ನೋವಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ಒಂದು ಕಂಪನಿಯನ್ನು ಶುರು ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಬೇರೆ ಬೇರೆ ಕಂಪನಿಗಳ ಜೊತೆಗೆ ನಾವು ಟೈ ಅಪ್ ಮಾಡಿಕೊಂಡು ಎಲೆಕ್ಟ್ರಾನಿಕ್, ಫರ್ನಿಚರ್ಸ್, ಗೋಲ್ಡ್ ಮುಂತಾದ ಐಟಮ್ಗಳನ್ನು ನಾವು ಬೇರೆ ಕಂಪನಿಗಳ ಜೊತೆಗೆ ಟೈ ಅಪ್ ಮಾಡಿಕೊಂಡು ಗ್ರಾಹಕರಿಗೆ ನಾವು ಕೆಲವೊಂದು ಆಫರ್ಸನ್ನು ಕೊಟ್ವಿ. ನೋಡಿ, ಈಗ ಇಲ್ಲಿ ಸೊಸೈಟಿಯಲ್ಲಿ ಬೇರೆ ಬೇರೆ ಕಂಪನಿಗಳಿದೆ, ಆದರೆ ಅವರಿಗೆ ಬರುವಂತ ಲಾಭದಲ್ಲಿ ಹೆಚ್ಚಿನ ಅಂಶ ಅವರೇ ಇಟ್ಕೊಳ್ತಾರೆ, ಆದರೆ ಜನರಿಗೆ ಅದರಿಂದ ಹೆಚ್ಚಿನ ಉಪಯೋಗ ಏನಾಗಲ್ಲ. ಆದರೆ ನಾವು ನಮ್ಮ ಗ್ರಾಹಕರಿಗೆ ಒಂದು ವಿಭಿನ್ನವಾದಂತಹ ಒಂದು ಏನ್ ಹೇಳ್ತೇವೆ, ಒಂದು ಯೋಜನೆಯನ್ನ ನೀಡಿದ್ದೇವೆ. ಇದರ ಮುಖಾಂತರ ಹಲವಾರು ಜನರಿಗೆ ಬರೋಬ್ಬರಿ ಈ ವರ್ಷ ನಾವು 20 ಜನರಿಗೆ ಮನೆ 2 BHK ಮತ್ತು 3 BHK ಫ್ಲಾಟ್ಗಳು ಮತ್ತೆ ಇಂಡಿವಿಜುವಲ್ ವೈಯಕ್ತಿಕ ಮನೆಗಳನ್ನು ಕೂಡ ನೀಡ್ತಾ ಇದ್ದೇವೆ. ಅದೇ ರೀತಿ ಬರೋಬ್ಬರಿ 20 ಕಾರುಗಳನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಹತ್ತತ್ರ 30-35 ಬೈಕ್ಗಳನ್ನು, ದ್ವಿಚಕ್ರ ವಾಹನಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಇನ್ನು ಹೇಳಬೇಕಂತ ಹೇಳಿದ್ರೆ ಬರೋಬ್ಬರಿ 2000ಕ್ಕೂ ಹೆಚ್ಚು ಚಿನ್ನದ ಉಂಗುರವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಸೊ ನಾವು ನಮ್ಮ ಗ್ರಾಹಕರಿಗೆ ಈ ಒಂದು ರೀತಿಯ ಉಡುಗೊರೆಗಳನ್ನು ನೀಡುವುದರಿಂದ ಹಲವಾರು ಗ್ರಾಹಕರು ಕರ್ನಾಟಕದಾದ್ಯಂತ ಅಟ್ರಾಕ್ಟ್ ಆಗಿ ನಮ್ಮ ಈ ಒಂದು ಯೋಜನೆಗೆ ಆಕರ್ಷಿತರಾಗಿ ನಮ್ಮ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ. ಬರೋಬ್ಬರಿ ಖುಷಿಯ ವಿಚಾರ ಏನಂತ ಹೇಳಿದ್ರೆ 30,000ಕ್ಕೂ ಹೆಚ್ಚು ಗ್ರಾಹಕರು ಇವತ್ತು ನಮ್ಮ ಈ ಒಂದು ಯೋಜನೆಯಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಇನ್ನು ನಮ್ಮ ಗುರಿ ಇರುವಂತದ್ದು ಈ ವರ್ಷದಲ್ಲಿ 1 ಲಕ್ಷ ಗ್ರಾಹಕರನ್ನ ರೀಚ್ ಆಗುವಂಥದ್ದು, ತಲುಪುವಂಥದ್ದು. ಹಾಗಾದ್ರೆ 2025-26ರಲ್ಲಿ ನಮ್ಮ ಗುರಿ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಗ್ರಾಹಕರನ್ನ ತಲುಪುವಂಥದ್ದು. 2027-28ರಲ್ಲಿ ನಮ್ಮ ಗುರಿ ಇರುವಂಥದ್ದು ಬರೋಬ್ಬರಿ 1 ಕೋಟಿ ಗ್ರಾಹಕರನ್ನ ತಲುಪುವಂಥದ್ದು. ಇಡೀ ಭಾರತದಾದ್ಯಂತ ಇರುವಂತಹ ಜನಸಂಖ್ಯೆ 145 ಕೋಟಿ ಆದರೆ ನಮ್ಮ ಡ್ರೀಮ್ ಡೀಲ್ ಈಗಾಗಲೇ ಬರೋಬ್ಬರಿ 17 ರಾಜ್ಯದಲ್ಲಿ ತಲುಪಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಗುಜರಾತಿಂದ ಇಂಪಾಲ್, ಮಣಿಪುರ್ವರೆಗೂ. ಅದೇ ರೀತಿ 7 ದೇಶದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಇವತ್ತು ತಲುಪಿದೆ. ಆಸ್ಟ್ರೇಲಿಯಾದಿಂದನೂ ಕೂಡ ಕಸ್ಟಮರ್ಸ್ ಡ್ರೀಮ್ ಡೀಲ್ ಗ್ರೂಪ್ ಅಲ್ಲಿ ಗ್ರಾಹಕರಾಗಿ ಸೇರಿಕೊಳ್ತಾ ಇದ್ದಾರೆ. ಸೊ ಡ್ರೀಮ್ ಡೀಲ್ ಗ್ರೂಪ್ ಅನ್ನುವಂತಹ ಒಂದು ಕಂಪನಿಯ ಮುಖ್ಯ ಟ್ಯಾಗ್ ಲೈನ್ ಅನ್ನ ನೀವು ನೋಡಬಹುದು, ಡ್ರೀಮ್ಸ್ ಡೂ ಕಮ್ ಟ್ರೂ, ಕನಸು ನನಸಾಗುತ್ತೆ. ಇಲ್ಲಿ ಯಾರ ಕನಸು, ಗ್ರಾಹಕರ ಕನಸು ಕೂಡ ನನಸಾಗುವಂತ ಸಾಧ್ಯತೆ ಇದೆ. ಅವರಿಗೆ ನಾವು ಒಂದು ವಿಭಿನ್ನವಾದ ಒಂದು ಡ್ರಾ ಅನ್ನ ನೀಡ್ತಾ ಇದ್ದೇವೆ, ಕಾಂಟೆಸ್ಟ್ ಅನ್ನ ನೀಡ್ತಾ ಇದ್ದೇವೆ. ಅದರಲ್ಲಿ ಪ್ರತಿ ತಿಂಗಳು ನಾವು ಡ್ರಾ ಅನ್ನ ನಡೆಸ್ತೇವೆ. ನಮ್ಮ ಗ್ರಾಹಕರು ಯಾರೆಲ್ಲ ಇದ್ದಾರೆ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಉಡುಗೊರೆಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ಅವರು ತೆಗೆದುಕೊಳ್ಳುವಂತ ಪ್ರಾಡಕ್ಟ್, ನಮ್ಮಲ್ಲಿ ಪಡೆದುಕೊಳ್ಳುವಂತ ಪ್ರಾಡಕ್ಟ್ ಅಲ್ಲೂ ಕೂಡ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ನಾವು ಅವರಿಗೆ ನೀಡ್ತಾ ಇದ್ದೇವೆ. ಡ್ರೀಮ್ ಡೀಲ್ ಗ್ರೂಪ್ ಮಂಗಳೂರಿನಾದ್ಯಂತ ಭಾರಿ ಸದ್ದು ಮಾಡುತ್ತಿದ್ದು ಈಗಾಗಲೇ 30,000ಕ್ಕೂ ಅಧಿಕ ಸಂತೃಪ್ತ ಗ್ರಾಹಕರನ್ನು ಒಳಗೊಂಡಿದೆ. ಇದು ಡ್ರೀಮ್ ಡೀಲಲ್ಲಿ 1,000 ಕಟ್ಟಿ ಯಾವ ಒಂದು ಮಧ್ಯವಾದ ವರ್ಗದಲ್ಲಿ ಯಾವುದೇವರೆಗೂ ಕೂಡ ಒಂದೊಂದು ಸಾವಿರದ ಹಾಗೆ ಒಂದು 20 ಕಂತಲ್ಲಿ 20,000 ಮಾಡಿಸಿ 20ಕ್ಕೆ 22,000ದ ಯಾವುದ ಫರ್ನಿಚರ್, ಗೋಲ್ಡು, ಇನ್ನಿತರ ಎಲೆಕ್ಟ್ರಿಕ್ ಐಟಮನ್ನು ಖರೀದಿಸುವ ಇದೊಂದು ಸುವರ್ಣಾವಕಾಶ. ನನ್ನ ಫಸ್ಟ್ ಸೀಸನ್ ಮತ್ತು ಇದು ಸೆಕೆಂಡ್ ಸೀಸನಲ್ಲಿ ನನಗೆ ಈ 1 ಲಕ್ಷದ ಗೋಲ್ಡು ನನಗೆ ತಲುಪಿದೆ. ನನ್ನ ಆತ್ಮೀಯರಾದ ಒಬ್ಬರು ಸರ್ ನನ್ನ ಮನೆಗೆ ಬಂದು ಜಾಯಿನ್ ಮಾಡಿಸಿದ್ರು. ಮತ್ತು ಈ ಡ್ರೀಮ್ ಡೀಲ್ ಬಗ್ಗೆ ನನಗೆಲ್ಲ ವಿವರವಾಗಿ ಹೇಳಿದರು. ತಿಂಗಳಿಗೆ 1,000 ಕಟ್ಟಲಿಕ್ಕೆ, ಇದರಿಂದ ಪ್ರತಿ ತಿಂಗಳು ಡ್ರಾ ಬರ್ತದೆ. ನಮಗೆ ಏನು ಆಸೆ ಇರ್ತದೆ, ನಮಗೊಂದು ಗಾಡಿ ತಗೊಳ್ಬೇಕಂತ ಆಸೆ ಇರ್ತದೆ. ಮಧ್ಯಮ ವರ್ಗದವರಿಗೆ ನಮಗೆ ಒಂದು ಗಾಡಿ ತಗೊಳ್ಬೇಕಾದ್ರೆ 5-6 ವರ್ಷ ಲೋನ್ ಕಟ್ಟಬೇಕು. ಅದು ಲೋನ್ ನಮಗೆ ಸಿಗೋದಿಲ್ಲ. ಯಾಕಂದರೆ ಗೌರ್ಮೆಂಟ್ ಜಾಬಲ್ಲಿರೋರಿಗೆಲ್ಲ ಸಿಗ್ತದೆ. ಮನೆ ಇರ್ಬೋದು, ಮನೆ ಅದರಲ್ಲಿ 6 ಮನೆ ಇಟ್ಟಿದ್ದಾರೆ ಡ್ರಾದಲ್ಲಿ. ನಾನು ಒಂದು 20 ವರ್ಷದಿಂದ ಆಸೆಯಲ್ಲಿದ್ದೇನೆ ನನಗೊಂದು ಮನೆ ಬೇಕಂತೇಳಿ. ಯಾಕಂದರೆ ನಮಗೆ ಲೋನ್ ಎಲ್ಲ ಸಿಗೋದಿಲ್ಲ
ಫಾರಿನಲ್ಲಿ ಇರುವವರಿಗೆ, ಗೌರ್ಮೆಂಟ್ ಜಾಬಲ್ಲಿ ಇರುವವರಿಗೆ ಮನೆ ಪರ್ಚೇಸ್ ಮಾಡ್ಬೋದು. ನಮ್ಮಂಥ ಬಡವರಿಗೆ ಮನೆ ತಗೊಳ್ಳೋದು ತುಂಬ ಕಷ್ಟ. ಆದರೆ ಈ ಡ್ರೀಮ್ ಡೀಲ್ ಸ್ಕೀಮಲ್ಲಿ ಮನೆ ಕೂಡ ಇಟ್ಟಿದ್ದಾರೆ. ನನಗೆ ಆಯಿತು, ಇದರಿಂದ ನಮಗೊಂದು ಡ್ರಾ ಸಿಕ್ಕಿದ್ರೆ 20,000 ನಾವು ಕಟ್ಟಲಿಕ್ಕೆ, ತಿಂಗಳಿಗೆ 1,000ದಾಗೆ ನಮಗೆ ಒಂದು ಮನೆ ಸಿಕ್ಕಿದ್ರೆ ಎಷ್ಟೋ ಒಳ್ಳೇದಾಗ್ತದೆ. ಹಾಗೆ ನನ್ನ ಹಾಗೆ ನಾನು ಸೇರಿದೆ, ಹಾಗೆ ತುಂಬ ಜನ, ಎಷ್ಟೋ ಜನ ಕನಸು ಕಾಣ್ತಾರೆ ನಮಗೆ ಒಂದು ಮನೆ ಕಟ್ಟಬೇಕಂತೇಳಿ. ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತದೆ ಇದರಿಂದ. ಡ್ರೀಮ್ ಡೀಲ್ ಮೂಲಕ ನಮಗೆ ಅದನ್ನು ಹೆಚ್ಚು ಮಾಡಲಿಕ್ಕೆ ಆಗ್ತದೆ ಅಂತ ನಂಬಿಕೆ ಇಟ್ಟು ನಾನು ಸಹ ಜಾಯ್ನ್ ಆಗಿದ್ದೇನೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.